ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯ ಹಾಟ್ ಫೇವರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಹೇಳಿ ಕೇಳಿದ್ರೆ ಅದು ಹನುಮಂತು ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾರೆ. ಕಾರಣ ಆತನ ಮುಗ್ಧತನ, ಆತನ ಒಳ್ಳೆತನ, ಆತನ ಈ ಹಳ್ಳಿಯ ಮನಸ್ಥಿತಿ ಇವೆಲ್ಲವೂ ಕೂಡ ಆತನನ್ನು ಕರ್ಕೊಂಡು ಬಂದು ಈಗ ಎಲ್ಲಿವರೆಗೆ ಬಿಟ್ಟಿದೆ ಅಂತ ಹೇಳಿದ್ರೆ ಬಿಗ್ ಬಾಸ್ ಸೀಸನ್ 11ರ ಮೊದಲ ಫೈನಲಿಸ್ಟ್ ಅನ್ನುವಂತಹ ಒಂದು ಸುಂದರವಾದಂತಹ ಸ್ಥಾನಕ್ಕೆ ಕರ್ಕೊಂಡು ಕೂರಿಸ್ಬಿಟ್ಟಿದೆ. ಅಲ್ಲಿಗೆ ಇನ್ನೇನು ಈ ಟಾಪ್ ಫೈನಲ್ಲಿ ಹನುಮಂತ ಇರೋದು ಫಿಕ್ಸ್ ಅನ್ನೋದು ಫೈನಲ್ ಆಗಿದೆ. ಆದರೆ ಈಗ ಹನುಮಂತನ ಮುಂದಿರುವಂಥದ್ದು ಇನ್ನು ಒಂದು ಹೆಜ್ಜೆ ಮಾತ್ರ, ಅದು ಫೈನಲ್ನ ಟಿಕೆಟ್. ಹನುಮಂತಿಗೆ ಫೈನಲ್ನ ಟಿಕೆಟ್ ಸಿಗುತ್ತಾ? ಇದು ಈಗ ಸದ್ಯಕ್ಕಿರುವಂಥ ಕುತೂಹಲ. ಹನುಮಂತಿಗೆ ಫೈನಲ್ ಆಗಿ ಟ್ರೋಫಿ ಸಿಗುತ್ತಾ? ಇದು ಈಗ ಸದ್ಯಕ್ಕಿರುವಂಥ ಕುತೂಹಲ. ಆದರೆ ಈ ಹನುಮಂತ ಈಗಾಗಲೇ ಟ್ರೋಫಿ ಸಿಕ್ಕಿದ್ರೆ ಏನು ಮಾಡ್ತೀನಿ ಅನ್ನೋದನ್ನು ಕೂಡ ಹೇಳ್ಕೊಂಡ್ಬಿಟ್ಟಿದ್ದಾನೆ. ಇದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗಾದರೆ ಏನು ಮಾಡ್ತಾನಂತೆ ಈ ಹನುಮಂತ ಟ್ರೋಫಿ ಸಿಕ್ಕಿದ್ರೆ? ಅದನ್ನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಒಂದು ಹನುಮಂತ ಬಿಗ್ ಬಾಸ್ನ ಟ್ರೋಫಿ ಗೆಲ್ತಾನೋ ಬಿಡ್ತಾನೋ, ಆದರೆ ಕರ್ನಾಟಕದ ಕನ್ನಡಿಗರ ಹೃದಯವನ್ನು ಮಾತ್ರ ಗೆದ್ದಾಗಿದೆ ಅನ್ನೋದರಲ್ಲಿ ಡೌಟ್ ಇಲ್ಲ. ಅದಕ್ಕೆ ಕಾರಣ ಹನುಮಂತನ ಯಾವುದೇ ವಿಚಾರವಾಗಿದ್ದರೂ ಕೂಡ ಅದನ್ನು ಜನ ನೋಡುವಂಥ ಪರಿ. ಈಗಲೂ ಕೂಡ ಹಾಗೆ ಹನುಮಂತನನ್ನು ಇಷ್ಟಪಡ್ತಾರೆ ಅಂತ ಹೇಳಿದ್ರೆ ಹನುಮಂತ ನೇರವಾಗಿ ಫಿನಾಲ್ಗೆ ಹೋಗೋದಕ್ಕೆ ಪ್ರಮುಖವಾದಂಥ ಕಾರಣವೇ ಕನ್ನಡಿಗರ ಈ ಪ್ರೀತಿ ಅನ್ನೋದರಲ್ಲಿ ಡೌಟೇ ಇಲ್ಲ. ಬಿಗ್ ಬಾಸನ್ನು ನೋಡುವಂತಹ ಮೋರ್ ದೆನ್ 80% ವೀಕ್ಷಕರಲ್ಲಿ ಹನುಮಂತನನ್ನು ಇಷ್ಟಪಡೋರೇ ಹೆಚ್ಚು ಅಂತಲೇ ಹೇಳ್ಬೋದು. ಸಿಂಗರ್ ಹನುಮಂತ ಬಿಗ್ ಬಾಸ್ ಕನ್ನಡ ಸೀಸನ್ 11ಕ್ಕೆ ಬಂದಂತಹ ಆರಂಭದಲ್ಲಿ ಇದ್ದಂಥ ರೀತಿಗೂ ಆ ನಂತರ ಬದಲಾದಂಥ ರೀತಿಗೂ ಸಾಕಷ್ಟು ವ್ಯತ್ಯಾಸಗಳಿದ್ದಾವೆ. ಅಜಗಜಾಂತರ ವ್ಯತ್ಯಾಸಗಳನ್ನು ನಾವು ಗಮನಿಸ್ಬೋದು. ಹನುಮಂತನ ಆಟವನ್ನು ಈಗ ವೀಕ್ಷಕರು ಮೆಚ್ಚಿಕೊಂಡಿದ್ದಾರೆ, ಹನುಮಂತನನ್ನು ಪ್ರೀತಿಸ್ತಿದ್ದಾರೆ, ಹನುಮಂತನಿಗೆ ಬಲ ತುಂಬುತ್ತಿದ್ದಾರೆ. ಹನುಮಂತ ಬಿಗ್ ಬಾಸ್ ಟ್ರೋಫಿಯನ್ನು ಗೆಲ್ಲಬೇಕು ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಿದ್ದಾರೆ. ಬಿಗ್ ಬಾಸ್ ಟ್ರೋಫಿ ಹನುಮಂತ ಕೈಯಲ್ಲಿ ಇದೆ ಅನ್ನೋ ರೀತಿಯಲ್ಲಿ ಕೆಲವರಿಗೆ ಕಾಣಿಸ್ತಿದೆ ಕೂಡ. ಅಷ್ಟರ ಮಟ್ಟಿಗೆ ಅನೇಕರು ಹನುಮಂತನ ಮೇಲೆ ಭರವಸೆಯನ್ನೇ ಇಟ್ಟಿದ್ದಾರೆ. ಕಳೆದ ವಾರ ಹನುಮಂತ ತುಂಬ ಚೆನ್ನಾಗಿ ಆಡಿದ್ದ, ಹಾಗಾಗಿ ಫಿನಾಲೆ ಟಿಕೆಟ್ ಕೂಡ ಹನುಮಂತನಿಗೆ ಸಿಕ್ಕಿತ್ತು. ಇನ್ನೇನು ಟ್ರೋಫಿ ಗೆಲ್ಲೋದು ಮಾತ್ರ ಬಾಕಿ ಇದೆ. ಒಂದು ವೇಳೆ ಟ್ರೋಫಿ ಗೆದ್ದರೆ ಅದು ಹನುಮಂತನ ಒಂದು ಜೀವನದಲ್ಲೇ ದೊಡ್ಡ ಸಾಧನೆ ಅಂತಲೇ ಹೇಳ್ಬೋದು. ಇದಾದ ನಂತರ ಹನುಮಂತನ ಜೀವನ ಹೇಗಿರುತ್ತೆ ಅನ್ನೋದು ಈಗಿರುವಂತಹ ಮೊದಲ ಯಕ್ಷ ಪ್ರಶ್ನೆ. ಯಾಕಂತ ಹೇಳಿದ್ರೆ ಹನುಮಂತ ಭಾಗವಹಿಸಿದಂಥ ಮೊದಲ ರಿಯಾಲಿಟಿ ಶೋ ಇದಲ್ಲ. ಇದಕ್ಕಿಂತ ಮುಂಚೆ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿರುವಂಥ ಹನುಮಂತನಿಗೆ ಎಲ್ಲೂ ಕೂಡ ಬದುಕು ಬದಲಾಗಲಿಲ್ಲ. ಈಗ ಸರಿಗಮಪದಿಂದ ಸಿಂಗರ್ ಹನುಮಂತ ಅನ್ನೋದು ಗೊತ್ತಾಯಿತೇ ಹೊರತು ಜಗತ್ತಿಗೆ ಪರಿಚಯವಾದನೇ ಹೊರತು, ಬಟ್ ಆತನ ಜೀವನದ ಶೈಲಿ ಮಾತ್ರ ಬದಲಾಗಲಿಲ್ಲ. ಅದೇ ಕಷ್ಟ, ಅದೇ ಕಾರ್ಪಣ್ಯ, ಅದೇ ಸಾಲ ಗೀಲ, ಮನೆ ಹತ್ರ ಅದೇ ಸಮಸ್ಯೆಗಳು, ಇನ್ನೂ ಕೂಡ ಸರಿಯಾಗಿ ಸೂರಿಲ್ಲ, ಕೂಡಿಲ್ಲ, ಸಾಲ ಒಂದಲ್ಲ ಎರಡಲ್ಲ, ಅವಕಾಶಗಳು ಕೂಡ ಸಿಗಲಿಲ್ಲ, ಅಂಥ ಒಳ್ಳೆಯ ಅವಕಾಶಗಳು ಕೂಡ ಸಿಗಲಿಲ್ಲ. ಇದಾದ ಬಳಿಕ DKDL ಸ್ಪರ್ಧೆ ಮಾಡಿದ, ಅಲ್ಲೂ ಕೂಡ ಏನಂಥದ್ದು ಬದುಕು ಬದಲಾಗುವಂಥದ್ದು ಏನೂ ಕೂಡ ಆಗಲಿಲ್ಲ. ಈಗ ಬಿಗ್ ಬಾಸ್, ಅಟ್ಲೀಸ್ಟ್ ಬಿಗ್ ಬಾಸ್ನಲ್ಲಾದರೂ ಕೂಡ ಹನುಮಂತನ ಬದುಕು ಬದಲಾಗುತ್ತಾ ಅನ್ನೋದು ಈಗಿರುವಂಥ ಪ್ರಶ್ನೆ. ಇನ್ನು ಧನರಾಜ್ ಆಚಾರ್ಯ ಮತ್ತು ಹನುಮಂತ ಬಿಗ್ ಬಾಸ್ ಮನೆಯಲ್ಲಿ ಉತ್ತಮವಾಗಿ ಸ್ನೇಹಿತರಾಗಿದ್ದಾರೆ. ಸಮಯ ಸಿಕ್ಕಾಗಲೆಲ್ಲ ಒಟ್ಟಿಗೆ ಕುಳಿತು ಮಾತನಾಡ್ತಾ ಇರ್ತಾರೆ. ಈ ವಾರ ಹನುಮಂತ ಧನರಾಜ್ ಜೊತೆಗೆ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದಾನೆ. ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ತಾನು ಆಟ ಆಡಿರೋದ್ರ ಬಗ್ಗೆ ತನಗೆ ನೆಮ್ಮದಿ ಇದೆ ಅನ್ನೋದನ್ನು ಕೂಡ ಹೇಳ್ಕೊಂಡಿದ್ದಾನೆ. ಜೊತೆಗೆ ಮುಂದಿನ ಪ್ಲಾನ್ ಬಗ್ಗೆಯೂ ಕೂಡ ಮಾತನಾಡಿಕೊಂಡಿದ್ದಾನೆ. ಇಷ್ಟು ದಿನ ಚೆನ್ನಾಗಿ ಆಡಿದ್ದೀನಿ, ಒಂದು ವೇಳೆ ಔಟ್ ಆದರೂ ಕೂಡ ಖುಷಿಯಿಂದ ಹೊರಗಡೆ ಹೋಗ್ತೀನಿ, ಗೆದ್ದರೆ ನಮ್ಮ ಅತ್ತೆ ಮನೆಯ ಮುಂದೆ ಹೋಗಿ ನಿಲ್ತೀನಿ, ಹುಡುಗಿ ಯಾಕೆ ಕೊಡಲ್ಲ ಅಂಥೇಳಿ ಕೇಳ್ತೀನಿ ಅಂತೇಳ್ಬಿಟ್ಟು ಹನುಮಂತ ಪ್ಲಾನನ್ನು ಹಾಕ್ಕೊಂಡಿದ್ದಾನೆ ಅನ್ನೋದನ್ನು ಇಲ್ಲಿ ಧನರಾಜ್ ಎದುರುಗಡೆ ತಿಳಿಸಿದ್ದಾನೆ. ಅವನ ಆಸೆ ಈಡೇರುತ್ತೋ ಇಲ್ಲವೋ ಗೊತ್ತಿಲ್ಲ, ಆದರೆ ಅದನ್ನು ತಿಳ್ಕೊಳ್ಳುವಂಥ ಕೌತುಕ ಎಲ್ರಿಗೂ ಕೂಡ ಇದೆ. ಕೆಲವು ವಾರಗಳ ಹಿಂದೆ ಬಿಗ್ ಬಾಸ್ ಮನೆಗೆ ಹನುಮಂತ ಅವರ ತಂದೆ ತಾಯಿ ಬಂದಿದ್ದರು. ಆಗ ತಮ್ಮ ಸೊಸೆ ಹೇಗೆ ಇರಬೇಕು ಅಂತ ಹೇಳಿಬಿಟ್ಟು ಹನುಮಂತ ಅವರ ತಾಯಿ ಹೇಳಿದರು. ಈಗ ಇದೇ ವಿಚಾರವನ್ನು ಹನುಮಂತ ಹೇಳಿರುವಂಥದ್ದು ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಈಗ ಹನುಮಂತ ಇದಕ್ಕೊಂದು ಹೊಸ ಸೇರ್ಪಡೆಯನ್ನು ಕೂಡ ಮಾಡಿದ್ದಾನೆ. ಅದೇನು ಅಂತ ಹೇಳಿದ್ರೆ, ಹನುಮಂತ ಬಿಗ್ ಬಾಸ್ ಟ್ರೋಫಿಯನ್ನು ಗೆದ್ದರೆ ಅದನ್ನು ಹಿಡ್ಕೊಂಡೋಗಿ ಹುಡುಗಿ ಮನೆ ಮುಂದೆ ಕೇಳ್ತಾನಂತೆ. ಹುಡುಗಿಯನ್ನು ಯಾಕೆ ಕೊಡಲ್ಲ, ನಾನು ಏನು ಸಾಧನೆಯನ್ನು ಮಾಡಬೇಕಿನ್ನೂ ಕೂಡ ಅಂತೇಳಿ ಕೇಳ್ತಾನಂತೆ. ಅಲ್ಲಿಗೆ ಒಂದು ಕ್ಲಿಯರ್ ಆಯಿತು, ಹನುಮಂತನಿಗೆ ಈ ಹುಡುಗಿ ಮನೆಯವರು ಬಹುಶಃ ಹುಡುಗಿ ಕೊಡಲಿಕ್ಕೆ ಒಪ್ತಾ ಇಲ್ಲ ಅಂಥೇಳಿ. ಮತ್ತೊಂದು ಕಡೆ ಹನುಮಂತ ಹುಡುಗಿ ನೋಡಿದ್ದು ಕೂಡ ಹನುಮಂತನ ಮನೆಯಲ್ಲೂ ಕೂಡ ಎಲ್ರಿಗೂ ಕೂಡ ಗೊತ್ತಿಲ್ಲ ಅನ್ನೋದನ್ನು ಈ ಹಿಂದೆ ಯಾವಾಗ ಅವರ ತಾಯಿ ತಂದೆ ಎಲ್ಲ ಬಂದಿದ್ರಲ್ಲ ಬಿಗ್ ಬಾಸ್ ಮನೆಗೆ, ಆಗ ಧನು, ಹನುಮಂತನ ತಾಯಿ ಮತ್ತು ಈ ಹನುಮಂತ 3 ಜನ ಮಲ್ಕೊಂಡು ಮಾತನಾಡುವಂಥ ಸಂದರ್ಭದಲ್ಲಿ ಮಾತನಾಡಿದರು. ಬಹುಶಃ ಅದು ನೆನಪಿರ್ಬೋದು ನಿಮ್ಮೆಲ್ಲರಿಗೂ ಕೂಡ.
ಆಗಲೂ ಕೂಡ ಈ ಕಾನ್ವರ್ಸೇಷನ್ ನಡೆದಿತ್ತು. ಹನುಮಂತನ ತಂದೆಗೆ ಈ ವಿಚಾರ ಗೊತ್ತಿಲ್ಲ ಅಂಥೇಳಿ. ಹೇಗೋ ನಾನು ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಹನುಮಂತನ ತಾಯಿ ಹೇಳ್ತಾರೆ. ಬಟ್ ನಮ್ಮದೊಂದಷ್ಟು ಕಂಡೀಷನ್ ಇದೆಯಪ್ಪ ಅಂತಲೂ ಕೂಡ ಹೇಳ್ತಾರೆ. ಆ ಕಂಡೀಷನ್ಗೆ ಆಕೆ ಒಪ್ಪಿದ್ರೆ ಓಕೆ ಫೈನ್ ಅನ್ನೋ ರೀತಿಯಲ್ಲಿ ಅವತ್ತು ಮಾತನಾಡಿರ್ತಾರೆ. ಈಗ ಇರುವಂಥದ್ದು ಇನ್ನೊಂದು ಪ್ರಶ್ನೆ ಅಥವಾ ಇನ್ನೊಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ಹನುಮಂತ ಪ್ರೀತಿಸ್ತಿರೋದು ಸತ್ಯ, ಹನುಮಂತ ಹುಡುಗಿಯನ್ನು ನೋಡಿರೋದು ಕೂಡ ಸತ್ಯ. ಆದರೆ ಹುಡುಗಿಯನ್ನು ಕೊಡಲಿಕ್ಕೆ ಹನುಮಂತನ ಆ ಹುಡುಗಿ ಮನೆಯವರು ಒಪ್ಪಲಿಲ್ಲ ಅನ್ನೋದು ಈಗ ಗೊತ್ತಾಗ್ತಿರುವಂತಹ ಸೀಕ್ರೆಟು. ಹಾಗಾಗಿನೇ ಆ ಹುಡುಗಿ ಮನೆಯ ಮುಂದೆ ಹೋಗಿ ಅವ್ರ ಅತ್ತೆ ಹತ್ರ ಕೇಳ್ತಾರಂತೆ, ಎಂತಕ್ಕೆ ಹುಡುಗಿ ಕೊಡಲ್ಲ, ನಿಮ್ಮ ಮಗಳನ್ನ ಯಾಕೆ ಕೊಡಲ್ಲ ಅಂತೇಳಿ ಕೇಳ್ತಾರಂತೆ ಹನುಮಂತ. ಹೀಗಾಗಿ ಇಂಥದ್ದೊಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹನುಮಂತ ಇದ್ದಾನೆ. ಅಂದರೆ ಹುಡುಗಿ ಪಡೆಯಲಿಕ್ಕಾದರೂ ಕೂಡ ಈಗ ಟ್ರೋಫಿಯನ್ನು ಗೆಲ್ಲಲೇಬೇಕು ಅನ್ನೋ ರೀತಿಯಲ್ಲಿ ಹನುಮಂತ ಇದ್ದಾನೆ ಅಂತಲೇ ಹೇಳ್ಬೋದು. ಹನುಮಂತ ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚೇನು ಕಿರಿಕ್ ಮಾಡಿಕೊಂಡಿಲ್ಲ, ಯಾರನ್ನು ಕೂಡ ದ್ವೇಷಿಸಿಲ್ಲ, ಹನುಮಂತನನ್ನು ಕೂಡ ಯಾರೂ ದ್ವೇಷಿಸಲ್ಲ. ಹನುಮಂತ ತೆಗೆದುಕೊಳ್ಳುವಂಥ ನಿರ್ಧಾರಗಳು ಯಾವಾಗಲೂ ಕೂಡ ಅಚ್ಚರಿ ಮೂಡಿಸ್ತವೆ. ಅದ್ರ ಜೊತೆಗೆ ಪಕ್ಷಪಾತ ಮಾಡಿಲ್ಲ. ಕಿಚ್ಚ ಸುದೀಪ್ ಅವರಿಂದನೂ ಕೂಡ ಹನುಮಂತ ಶಹಬಾಸ್ ಅಂತೇಳಿ ಹೇಳಿಸ್ಕೊಂಡಿದ್ದಾನೆ. ಈ ಎಲ್ಲ ಅಂಶಗಳನ್ನು ಗಮನಿಸಿದ್ರೆ ವೀಕ್ಷಕರಿಂದ ಹೆಚ್ಚು ಓಟು ಇದೇ ಹನುಮಂತನಿಗೆ ಬರುವಂಥದ್ದು ಸ್ಪಷ್ಟ. ಸೊ ದಟ್ ಫಿನಾಲೆ ವಾರದಲ್ಲಿ ಹನುಮಂತ ಟ್ರೋಫಿ ಗೆಲ್ಲೋದು ಕೂಡ ಸ್ಪಷ್ಟ ಅಂತೇಳಿ ಸಾಕಷ್ಟು ಜನ ನಂಬಿದ್ದಾರೆ. ಆದರೆ ಆ ನಂಬಿಕೆ ಹುಸಿಯಾದರೂ ಕೂಡ ಆಗ್ಬೋದು. ಯಾಕೆಂತ ಹೇಳಿದರೆ ಈ ಹಿಂದೆ ಬಹಳಷ್ಟು ಸೀಸನ್ಗಳಲ್ಲಿ ಈ ರೀತಿ ಆಗಿದೆ. ಇವರೇ ಗೆಲ್ತಾರೆ ಅಂತ ಹೇಳ್ಬಿಟ್ಟು ಕೊನೆಯ ಮೂಮೆಂಟ್ನವರೆಗೂ ಕೂಡ ಅಂದ್ಕೊಂಡಿದ್ದಂಥ ಸ್ಪರ್ಧಿಗೆ ಕೊನೆಗೆ ಟ್ರೋಫಿಯನ್ನು ಕೊಡದೆ ಚೊಮ್ಮನ್ನು ಕೊಟ್ಟು ಕಳಿಸಿದ್ದೂ ಕೂಡ ಇದೆ. ಹಾಗಾಗಿ ಇವರೇ ಗೆಲ್ತಾರೆ, ಇವರೇ ಗೆಲ್ಲಬೇಕು, ಗೆಲ್ಲಬೇಕು, ಓಕೆ ಫೈನ್, ಬಟ್ ಇವರೇ ಗೆಲ್ತಾರೆ ಅಂತೇಳಿ ಹೇಳೋದು ಇಂಪಾಸಿಬಲ್. ಬಟ್ ಹನುಮಂತನ ಆಸೆ ಈಡೇರಲಿ, ಹನುಮಂತನ ಆಸೆ ಈಡೇರಲಿ. ಹನುಮಂತನಿಗೆ ಟ್ರೋಫಿ ಸಿಗದೇ ಇದ್ದರೂ ಆ ಹುಡುಗಿ ಮಾತ್ರ ಸಿಗಲಿ ಅನ್ನೋದು ಎಲ್ಲರ ಆಶಯ. ಯಾಕಂತ ಹೇಳಿದ್ರೆ ಟ್ರೋಫಿ ಬಿಗ್ ಬಾಸ್ ವಿನ್ನರ್ ಅನ್ನುವಂಥ ಪಟ್ಟವನ್ನು ಮಾತ್ರ ಕೊಡುತ್ತೆ, ಬಟ್ ಆ ಹುಡುಗಿ ಹನುಮಂತನ ಜೀವನವನ್ನು ಬದಲಾಯಿಸಿ ಬಿಡುತ್ತೆ. ಹಾಗಾಗಿ ಮದುವೆ ಆಗಲಿ ಹನುಮಂತನಿಗೆ, ಅದೇ ಹುಡುಗಿಯ ಜೊತೆಗೆ ಮದುವೆ ಆಗಲಿ, ಆತನ ದಾಂಪತ್ಯ 100 ವರ್ಷಗಳ ಕಾಲ ಸುಂದರವಾಗಿ ಸುಖಮಯವಾಗಿರಲಿ ಅನ್ನೋದು ನಮ್ಮ ಆಶಯ. ನೀವೇನು ಹಾರೈಸಲಿಕ್ಕೆ ಇಚ್ಛೆಪಡ್ತೀರಾ ಸ್ನೇಹಿತರೆ ಹನುಮಂತನ ಈ ಕನಸಿನ ಬಗ್ಗೆ? ನಿಮ್ಮ ಹಾರೈಕೆಯನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.